ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ, ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಲೈಕ್ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನನ್ನ ಚೀಟ್ ಮೀಲ್ ಡೇ ಅಂತ ಹೇಳಿ ನಾನು ಪಿಜ್ಜಾ, ಬರ್ಗರ್, ಜಂಕ್ ಫುಡ್ ಆ ಥರ ಏನೂ ತಿನ್ಕೊಂಡಿಲ್ಲ. ಬಟ್ ನಂಗೆ ತುಂಬ ದಿವಸದಿಂದ ತಿನ್ನಬೇಕು, ಮಸಾಲ ದೋಸೆ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು. ನಾನು ಯೂಶ್ವಲಿ ಯಾವಾಗಲಾದರೂ ಹೋಟೆಲ್ಗೆ ಹೋದರೆ ನಾನು ತೊಗೊಳ್ಳೋದೇ ಮಸಾಲ ದೋಸೆ, ಬೇರೆ ಏನೂ ತೊಗೊಳ್ಳೋದಿಲ್ಲ. ಸರಿ 15 ಡೇಸ್ ಆಗೋಯ್ತಲ್ಲ, ಏನೂ ಚೀಟ್ ಮೀಲ್ ಮಾಡೇ ಇಲ್ಲ. ಒನ್ ಡೇ ಮಾಡಿಬಿಡೋಣ, ಮನೇಲಿ ಮಾಡಿಕೊಂಡು ತಿನ್ಕೊಂಡು ಬಿಡೋಣ ಅಂಥೇಳಿ ತುಂಬ ಆಸೆ ಆಗ್ತಾಯಿತ್ತು ದೋಸೆ ತಿನ್ನೋಕ್ಕೆ. ದೋಸೆ ಮಾಡ್ತೀನಿ, ಬ್ರೌನ್ ರೈಸು, ಕಾಳು ಈ ಥರದ್ದು ಮಾಡ್ತಾಯಿದ್ದೆ. ಬಟ್ ಈ ಸಲ ನನಗೆ ಮಸಾಲ ದೋಸೆ ತಿನ್ನಬೇಕು ಅದು ತುಂಬ ಅನ್ನಿಸ್ತಾಯಿತ್ತು. ನಮ್ಮನ್ನು ಸರ್ಪ್ರೈಸ್ ಮಾಡಿ ಅಷ್ಟು ಸ್ಟ್ರಿಕ್ಟಾಗಿ ಮಾಡಿ ನಾವೇನು ಶೋಗೆ ಹೋಗಬೇಕಾಗಿಲ್ಲ. ಆರಾಮಾಗಿ ಮಾಡೋಣ, ಟಾರ್ಗೆಟ್ ರೀಚ್ ಆಗ್ತೀವಿ ಖಂಡಿತವಾಗೂ. ಅಲ್ಲಿವರೆಗೂ ಒಂದು ಸರ್ತಿ ಚೀಟ್ ಮೀಲ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ತಿನ್ಕೊಂಬಿಡೋಣ ಅಂಥೇಳಿ ದೋಸೆ ಮಾಡ್ಕೊಂಡು ತಿನ್ಕೊಂಡೆ. ಅವತ್ತು ಆಚೆ ಕೂಡ ಹೋಗಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಚೆನ್ನಾಗಿ 2-3 ದೋಸೆ ತಿನ್ಕೊಂಡೆ. ಒಂದು 15 ಡೇಸಲ್ಲಿ ಒಂದು ಚೀಟ್ ಮೀಲ್ ಕಂಪ್ಲೀಟ್ ಆಯಿತು. ಒಂದು ಚೀಟ್ ಮೀಲ್ ಈ ಥರ ತಿನ್ಕೊಂಡೆ. ಯೂಶ್ವಲಿ ಚೀಟ್ ಮೀಲ್ ಅಂತಂದರೆ ಏನೇನೋ ತಿಂತಾರೆ. ನನಗೆ ತುಂಬ ಮಸಾಲ ದೋಸೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಸರಿ ತಿನ್ಕೊಂಬಿಡೋಣ, ಏನಾದರೂ ಆಗಲಿ ಏನು ಅಂಥೇಳಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರಾಯ್ತು ಆಮೇಲೆ ಅಂಥೇಳಿ ದೋಸೆನ ತಿನ್ಕೊಂಡೆ. ನಾನು ಯೂಶ್ವಲಿ ವೀಕ್ಲಿ ಒಂದು ಸಲ ನಾನು ದೋಸೆ ಮಾಡ್ತೀನಿ, ಇಡ್ಲಿ ಮಾಡ್ತೀನಿ. ಇತ್ತೀಚೆಗೆ ಏನಾಗ್ಬಿಡ್ತು, ನಾನು ದೋಸೆ ಮಾಡೋದೇ ಸ್ಟಾಪ್ ಮಾಡಿದ್ದೀನಿ. ದೋಸೆ ಅಂದರೆ ಬೇರೆ ಥರ ದೋಸೆ ಮಾಡ್ತಾಯಿದ್ದೆ ಹೆಲ್ದಿಯಾಗಿ. ಈ ಥರ ವೈಟ್ ರೈಸಿಂದ ದೋಸೆ ಮಾಡ್ತಾ ಇರಲಿಲ್ಲ. ಸರಿ 1-2 ತಿನ್ಕೊಂಡ್ರೆ, ರೈಸ್ ಅಂತೂ ತಿಂತಾ ಇಲ್ವಲ್ಲ ಮಧ್ಯಾಹ್ನ ಲಂಚಿಗೆ, ಒಂದು ದಿವಸ ತಿನ್ಕೊಂಡ್ಬಿಡೋಣ ಅಂಥೇಳಿ ದೋಸೆ ಮಾಡಿಕೊಂಡು ನನ್ನ ಚೀಟ್ ಮೀಲನ್ನು ಕಂಪ್ಲೀಟ್ ಮಾಡಿಕೊಂಡೆ. ಹಾಗಾಗಿ ಆವತ್ತಿನ ಡಯಟ್ ಅಂತ ಏನು ತೋರಿಸಿಲ್ಲ. ಅದಾದಮೇಲೆ ನಾನು ಬಾದಾಮನ್ನ ತೊಗೊತಾ ಇದ್ದೀನಿ. ಸ್ವಲ್ಪ ಆಚೆ ಕೂಡ ಹೋಗಬೇಕಾಗಿತ್ತು. ಅದಾದಮೇಲೆ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಹಸಿವಾಗಿತ್ತು ಅಂತ ಹೇಳಿ ನಾನಿಲ್ಲಿ ಒಂದು ಬಾಳೆಹಣ್ಣು, 1 ಗ್ಲಾಸ್ ಹಾಲನ್ನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ತಗೊಂಡೆ. ಬೆಳಗ್ಗೆ ಫುಲ್ಲು ಜಾಸ್ತಿ ಆಗಿಬಿಡ್ತು ಬ್ರೇಕ್ಫಾಸ್ಟು. ಬಂದ ಕೂಡಲೇ ಅದನ್ನು ತೊಗೊಂಡೆ. ಓಕೆ ಇರಲಿ, ಪರವಾಗಿಲ್ಲ, ಒನ್ ಡೇ ಏನಾಗಲ್ಲ ಅಂಥೇಳಿ ಆ ಥರ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ನಾನು ನಾರ್ಮಲಾಗಿ ರುಟೀನ್ನ ಫಾಲೋ ಮಾಡಿದ್ದೀನಿ. ಆಮೇಲೆ ಮಧ್ಯಾಹ್ನಕ್ಕೆ ನಾನು ಏನು ತೊಗೊಂಡಿಲ್ಲ, 1 ಗ್ಲಾಸ್ ಮಜ್ಜಿಗೆ ತೊಗೊತಾ ಇದ್ದೀನಿ. ನೋಡಿ, ಇಷ್ಟೇ, ನಾನು ಗ್ಲಾಸ್ ಮಜ್ಜಿಗೆ ಮಾತ್ರ ತೊಗೊತಾ ಇದ್ದೀನಿ. ಅದನ್ನು ಬಿಟ್ಟು ಏನು ತೊಗೊಂಡಿಲ್ಲ, ಯಾಕಂದರೆ ಬೆಳಗ್ಗೆ ಜಾಸ್ತಿ ಆಯ್ತಲ್ಲ ಬ್ರೇಕ್ಫಾಸ್ಟು, ದೋಸೆ ತಿನ್ಕೊಂಡ್ಬಿಟ್ಟೆ. ಸರಿ ಮಧ್ಯಾಹ್ನಕ್ಕೆ ಲೈಟಾಗಿ ಇಟ್ಕೊಂಡ್ಬಿಡೋಣ, ಬ್ಯಾಲೆನ್ಸ್ ಮಾಡಬೇಕಲ್ಲ, ಒಂದು ಏನಾದರೂ ತಿನ್ಕೊಂಡ್ರೆ. ಇಲ್ಲಾಂದರೆ 15 ಡೇಸ್ ಮಾಡಿರೋದಂತ ಎಲ್ಲ ಎಫರ್ಟು ಒಂದೇ ದಿವಸಕ್ಕೆ ಹಾಳಾಗೋಗ್ಬಿಡುತ್ತೆ. ನಾನು ಸ್ವಲ್ಪ ಬಾಡಿ ಹಂಗೆ ಸ್ವಲ್ಪ ತಿನ್ಕೊಂಡು ಕೂಡ ದಪ್ಪ ಆಗಿಬಿಡ್ತೀನಿ. ಊಟ ಬಿಟ್ಟು ನಾರ್ಮಲಾಗಿ ರುಟೀನ್ ಸ್ಟಾರ್ಟ್ ಮಾಡಿದ್ರೆ ನಾರ್ಮಲ್ ವೆಯ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಆಗಿ ಇರಲೇಬೇಕಾಗುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೆ 2 ಗ್ಲಾಸ್ ಫುಲ್ಲು ಮಜ್ಜಿಗೆ ಕುಡ್ಕೊಂಡು ಮಧ್ಯಾಹ್ನನ ಮುಗಿಸ್ಕೊಂಡ್ಬಿಟ್ಟೆ. ಹಾಗೇನಿಲ್ಲ, ಚೀಟ್ ಮೀಲ್ ಮಾಡಬಾರ್ದು ಅಂಥೇಳಿ ಮಾಡಿ ಪರವಾಗಿಲ್ಲ, ಯಾವಾಗಲಾದರೂ ಒಂದು ದಿವಸ ಅದರಿಂದ ಏನಾಗೋದಿಲ್ಲ. ಇನ್ನು ನೈಟ್ ಕೂಡ ನಾನು ಏನು ತೊಗೊಂಡಿಲ್ಲ. ಮಿಲೆಟಿಂದ ಮಾಡಿರೋಂಥ ಈ ಒಂದು ಗಂಜಿನ ತಗೊಂಡೆ. ಆವತ್ತಿನ ಡೇ ಚೀಟ್ ಮೀಲು ಆಯಿತು, ಆಮೇಲೆ ನನ್ನ ಡಯಟ್ಗೆ ನಾನು ಮೇಂಟೈನ್ ಮಾಡೋಕ್ಕೆ ಫಾಲೋ ಮಾಡಿದ್ದು ಆಯಿತು. ಆವತ್ತಿನ ಡೇ ಹೀಗಾಗಿತ್ತು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಫ್ರೆಂಡ್ಸ್. ನೆಕ್ಸ್ಟ್ ಡೇ ನಾರ್ಮಲ್ ರುಟೀನು. ಬೆಳಗ್ಗೆ ಸಾಬುದಾನ ಮಾಡಿದ್ದೆ. ಗೊತ್ತಿಲ್ಲ, ಮನೆಯವ್ರಿಗೆಲ್ಲ ಸಾಬುದಾನ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಹಾಗಾಗಿ ಅವತ್ತು ಸಾಬುದಾನ ಮಾಡಿದ್ದೆ. ಅಷ್ಟು ಕ್ವಾಂಟಿಟಿ ಸಾಬುದಾನ ತೊಗೊಂಡಿನಿ. ಹೊಟ್ಟೆ ಫುಲ್ಲಾಗಿಬಿಡ್ತು. ಮೇಲೆ 4 ಬಾದಾಮು. ಇನ್ನು ತಿಂದಿರೋದು ಹೆಂಗಾರು ಡೈಜೆಷನ್ ಮಾಡಬೇಕಲ್ಲ, ಜಾಸ್ತಿ ಆಗಿಬಿಡ್ತು ಬ್ರೇಕ್ಫಾಸ್ಟ್ ಅಂತ ಹೇಳಿ ನಾನು ಜೀರಿಗೆ ವಾಟರ್ನ ತೊಗೋತಾ ಇದ್ದೀನಿ ಬ್ರೇಕ್ಫಾಸ್ಟ್ ಆದಮೇಲೆ. ಅದಾದಮೇಲೆ ಬಾದಾಮು, ನಾರ್ಮಲಾಗಿ ಬಾದಾಮಿ ತೊಗೊತಾ ಇದ್ದೀನಿ.
ಏನು ಗೊತ್ತಿಲ್ಲ, ಸ್ವಲ್ಪ ಯಾಕೋ ತುಂಬ ಹೀಟಾಗಿತ್ತು. ಹಾಗಾಗಿ ಮೇಂಟೈನ್ ಮಾಡೋಣ ಅಂತೇಳಿ ಸಬ್ಜಾ ವಾಟರ್ ಒಂದು 2 ದಿವಸ ತಗೊಂಡೆ. ಸ್ವಲ್ಪ ಮುಖಕ್ಕೆಲ್ಲ ಚಿಕ್ಕ ಚಿಕ್ಕದು ಗುಳ್ಳೆ ಆಗ್ತಾಯಿದೆ. ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಮೇ ಬಿ ಅದಕ್ಕೂ ವೆದರ್ ಚೇಂಜ್ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಗುಳ್ಳೆಗಳಾಗಿತ್ತು. ಹಾಗಾಗಿ ಅಷ್ಟು ನಾನು ಜೀರಾ ವಾಟರ್ನ ಸೆಕೆಂಡ್ ವೀಕಲ್ಲಿ ತೊಗೊಳ್ಳಿಲ್ಲ ನಾನು. ಹಾಗಾಗಿ ಇನ್ನು ಥರ್ಡ್ ವೀಕಲ್ಲಿ ತೊಗೊಳ್ಳೋಣ ಅಂಥೇಳಿ. ಇನ್ನು ಏನಪ್ಪ ಅಂತಂದರೆ ಥರ್ಡ್ ವೀಕಲ್ಲಿ ಕಂಪ್ಲೀಟಾಗಿ ನನ್ನ ಒಂದು ಫುಡ್ ರೂಟೀನ್ ಚೇಂಜ್ ಆಗಿರುತ್ತೆ. ನೋಡಿ ಸಪೋರ್ಟ್ ಮಾಡಿ. ತುಂಬ ಚೇಂಜ್ ಆಗಿರುತ್ತೆ. ಈ ಫಸ್ಟ್ ಸೆಕೆಂಡ್ ವೀಕಿಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ತೊಗೋತೀನಿ, ಎಷ್ಟು ಕ್ವಾಂಟಿಟಿ ತೊಗೋತೀನಿ ಆ್ಯಂಡ್ ಕಂಪ್ಲೀಟಾಗಿ ಚೇಂಜ್ ಇರುತ್ತಲ್ಲ. ನಮ್ಮ ಟಾರ್ಗೆಟ್ಗೆ ಒಂದು ಬೆಸ್ಟಾಗಿ ಒಂದು ರೂಟೀನ ಫಾಲೋ ಮಾಡ್ತಾಯಿದ್ದೀನಿ. ಇನ್ನು ಉಳಿದಿರೋದು 2 ವೀಕ್ ಮಾತ್ರ. ಹಾಗಾಗಿ ನಾವು 1 ಮಂತಲ್ಲಿ 4ರಿಂದ 5 kg ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಟಾರ್ಗೆಟ್ ರೀಚ್ ಆಗೋಣ. ಒಂದು ಒಳ್ಳೆ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಡಿನ್ನರ್ಗೆ ಬೆಸ್ಟ್ ರೆಸಿಪೀಸ್ ಶೇರ್ ಮಾಡ್ತೀನಿ. ಖಂಡಿತ ವಿಡಿಯೋನ ನೋಡ್ತಾ ಇರಿ. ನಿಮಗೆ ನಿಜವಾಗ್ಲೂ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಹಾಗಾಗಿ ನೆಕ್ಸ್ಟು ಈವ್ನಿಂಗ್ ಕುಡಿಯೋಣ ಅಂಥೇಳಿ ಬೆಳಗ್ಗೆನೇ ಒಂದು ಸ್ವಲ್ಪ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕ್ತಾಯಿದ್ದೀನಿ. ನೀವು ಬೆಳಗ್ಗೆ ಕುಡಿತೀರಾ ಅಂತಂದರೆ ನೈಟೇ ನೆನೆ ಹಾಕಿಬಿಟ್ರೆ ಒಳ್ಳೆಯದು. ಇಲ್ಲ ನಿಮಗೆ ನೈಟ್ ಆಗಿಲ್ಲ, ಬೆಳಗ್ಗೆ ಕುಡಿಯೋಕ್ಕಾಗಲ್ಲ ಅಂತಂದರೆ ಈ ಥರ ಆಫ್ಟರ್ ಲಂಚ್ ನೀವು ತೊಗೋಬೋದು ಈವ್ನಿಂಗ್ ಟೈಮಲ್ಲಿ. ಹಾಗಾಗಿ ನಾನು ಬೆಳಗ್ಗೆನೇ ಇದನ್ನು ನೆನೆ ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಮಜ್ಜಿಗೆ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಲಂಚ್ ಆದಮೇಲೆ 1 ಗ್ಲಾಸು 2 ಗ್ಲಾಸು ಮಜ್ಜಿಗೆ ಫುಲ್ಲು ಕುಡಿತೀನಿ. ಬೇಸಿಗೆ ಇರೋದ್ರಿಂದ ನೀರು ಜಾಸ್ತಿ ತೊಗೊಳ್ಬೇಕು. ನೀವು ಎಷ್ಟು ನೀರು ತೊಗೊತೀರಾ ಅಷ್ಟು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮಜ್ಜಿಗೆನ ತೊಗೊಳ್ಳಿ, ಇಲ್ಲ ರಾಗಿಯಿಂದ ಮಾಡಿರೋಂಥ ಅಂಬಲಿನ ತೊಗೊಳ್ಳಿ. ಅದನ್ನು ಕೂಡ ನೀವು ತೊಗೊಂಡ್ರೆ ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ. ಕ್ಯಾಲರಿ ಕೂಡ ಜಾಸ್ತಿ ಆಗೋದಿಲ್ಲ, ವೆಯ್ಟ್ ಕೂಡ ಜಾಸ್ತಿ ಆಗೋದಿಲ್ಲ. ವೆಯ್ಟ್ ಮೇಂಟೈನ್ ಆಗೇ ಇರುತ್ತೆ. ಇನ್ನು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಇದು ಸಮ್ಮರು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಸ್ವಲ್ಪ ಎಫರ್ಟ್ ಹಾಕಿದರೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ವಿಂಟರಲ್ಲಿ ಎಷ್ಟೇ ಎಫರ್ಟ್ ಜಾಸ್ತಿ ಹಾಕಿ ವರ್ಕೌಟ್ ಮಾಡಿದರೂ ಕೂಡ ನಿಮ್ಗೆ ಇಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗೋದಿಲ್ಲ. ಯಾಕಂದರೆ ನಿಮ್ಮ ಸ್ವೆಟ್ಟಿಂಗ್ ಆಗೋದಿಲ್ಲ ಅಲ್ಲ. ಸ್ವೆಟ್ಟಿಂಗ್ ಆದಾಗ ಮಾತ್ರ ನಮ್ಮ ಬಾಡಿಯಲ್ಲಿರುವಂಥ ನಮ್ಮ ಕ್ಯಾಲರಿ ಬರ್ನ್ ಆಗ್ತಾ ಹೋಗುತ್ತೆ. ಕ್ಯಾಲರಿ ಕಡಿಮೆ ಆದಾಗೆ ನಮ್ಮ ಫ್ಯಾಟ್ ಕೂಡ ಬರ್ನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಅನ್ಕೋತಾ ಇದ್ದೀರಾ ಅವ್ರಿಗೆ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಇದು. ಇವಾಗ ಸ್ಟಾರ್ಟ್ ಮಾಡಿ ನೀವು ಫೆಬ್ರವರಿ ಆ ಥರ ಮಾರ್ಚ್ ಸ್ಟಾರ್ಟ್ ಮಾಡಿದ್ರು ನಿಮಗೆ 3 ಮಂತ್ಸ್ ಸಿಗುತ್ತೆ. ಯಾರೆಲ್ಲ 15 kg ಆ ಥರ ವೆಯ್ಟ್ ಲಾಸ್ ಮಾಡಬೇಕನ್ನೋರಿಗೆ ಇದು ಬೆಸ್ಟ್ ಟೈಮು. ಇನ್ನು 5 kg ಅಂತೂ ಆರಾಮವಾಗಿ ನೀವು ವೆಯ್ಟ್ ಲೂಸ್ ಮಾಡ್ಕೋಬೋದು. ಹಾಗಿದ್ದರೆ ಟ್ರೈ ಮಾಡಿ. ಈ ಒಂದು 2025ಅಲ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡು ಫಿಟ್ಟಾಗಿ ಚೆನ್ನಾಗಿರಿ ಅಂತ ಹೇಳ್ತೀನಿ. ನನ್ನ 2025 ಫಸ್ಟ್ ನನ್ನ ಗೋಲ್ ಅಂತಂದರೆ ಇದೆ. ಹಾಗಾಗಿ ಇವಾಗ ನಾನು ಈ ಒಂದು ಚಾಲೆಂಜನ್ನು ತೊಗೊಂಡಿರೋದು, ಅದು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂಥೇಳಿ ನಾನು ವೀಡಿಯೋಸ್ನ ಶೇರ್ ಮಾಡ್ತಾ ಇರೋದು. ಖಂಡಿತವಾಗೂ ಒಳ್ಳೆ ಒಂದು ಔಟ್ಪುಟ್, ಒಂದು ಒಳ್ಳೆ ರಿಸಲ್ಟ್ ತೊಗೊಂಡು ಬರೋಣ. 3 ಮಂತ್ಸಲ್ಲಿ ನಮ್ಮ ಟಾರ್ಗೆಟ್ನ ರೀಚ್ ಆಗೋಣ ಅಂತ ಹೇಳ್ತೀನಿ. ಇನ್ನು ಮಜ್ಜಿಗೆ ಮಾಡಿಕೊಂಡು ಊಟ ಜಾಸ್ತಿ ಬೇಕಾಗೋದಿಲ್ಲ ಸಮ್ಮರಲ್ಲಿ. ಜಾಸ್ತಿ ನೀವು ಹಣ್ಣನ್ನು ತೊಗೋಬೋದು. ಮಜ್ಜಿಗೆ ಆ ಥರ ತಗೊಂಡಾಗ ಅದು ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಹೀಗಾಗಿ ನಾನು ಮುಂಚೆ ಹೇಳಿದಾಗ ನನ್ನದು ಸೆಲ್ಫಿ ಸ್ಟಿಕ್ ಒಂದು ಮುರ್ಕೊಂಡೋಗ್ಬಿಟ್ಟಿದೆ. ಹಾಗಾಗಿ ನನಗೆ ಸ್ವಲ್ಪ ಕಿಚನಲ್ಲಿ ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಟ್ರೈಪಾಡ್ ಇಟ್ಕೊಂಡು ಆಗ್ತಾಯಿಲ್ಲ. ಟ್ರೈಪಾಡ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅದನ್ನು ಕಷ್ಟಪಡ್ತಾಯಿದ್ದೀನಿ. ತೊಗೊಳ್ಬೇಕು ಹೊಸದು, ಬಟ್ ಸದ್ಯಕ್ಕೇನು ಬೇಡ, ಇದ್ರ ಮೇಲೆ ಹೋಗೋಣ ಅಂಥೇಳಿ. ನೋಡೋಣ, ನೆಕ್ಸ್ಟ್ ತೊಗೊತೀನಿ. ಬೇಕೇ ಬೇಕಲ್ವ ಖಂಡಿತವಾಗಿಯೂ. ಹಾಗಾಗಿ ಈ ಥರ ಇತ್ತು. ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಬ್ರೇಕ್ಫಾಸ್ಟು. ಹಾಗಾಗಿ ಮಧ್ಯಾಹ್ನಕ್ಕೆ ಹಸಿವೇ ಇರಲಿಲ್ಲ ನನಗೆ. ನಿಜವಾಗ್ಲೂ ಒಂದು ಸ್ವಲ್ಪನೂ ಹಸಿವೆ ಇರಲಿಲ್ಲ. ಬಟ್ ಮನೆಯವ್ರಿಗೆಲ್ಲ ಏನಾದರೂ ಮಾಡಲೇಬೇಕಲ್ಲ. ಹಾಗಾಗಿ ಏನಾದರೂ ಮಾಡೋಣ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿ ಚಿಕ್ಕ ಚಿಕ್ಕದು ಗುಳ್ಳೆ ಆಗಿಬಿಟ್ಟಿದೆ.
ಏನೂ ಗೊತ್ತಿಲ್ಲ, ವೆದರ್ ಚೇಂಜ್ಗೆ ಮೇ ಬಿ ಅನಿಸುತ್ತೆ ಸ್ಕಿನ್ನೆಲ್ಲ ಡ್ರೈ ಆಗಿದೆ. ಹಾಗಾಗಿ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡೆಪ್ಪ ಅಂತಂದರೆ ನೋಡಿ, ಚಪಾತಿ ಒಂದು ಎರಡು ಉಳ್ಕೋತಾ ಇರುತ್ತೆ. ಎಷ್ಟೇ ಕಡಿಮೆ ಮಾಡೋಕ್ಕೋದ್ರೂ ಉಳಿಯುತ್ತೆ. ಹಾಗಾಗಿ ಅದನ್ನೇ ಸ್ವಲ್ಪ ಅವಲಕ್ಕಿ ಥರ ಒಗ್ಗರಣೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ನ ತಗೊಂಡು ಮಧ್ಯಾಹ್ನ ಲಂಚನ್ನ ಕಂಪ್ಲೀಟ್ ಮಾಡಿಕೊಂಡೆ. ಅದ್ರ ಮೇಲೆ 1 ಗ್ಲಾಸ್ ಮಜ್ಜಿಗೆನ ತಗೊಂಡಿದ್ದೀನಿ. ಮಧ್ಯಾಹ್ನದ ಊಟದ ಮೇಲೆ ಮಜ್ಜಿಗೆ ಇಲ್ಲ ಅಂದರೆ ನನಗೆ ಊಟ ಕಂಪ್ಲೀಟೇ ಅನ್ಸೋದಿಲ್ಲ. ಊಟ ಕೊಡದೇ ಇದ್ದರೂ ಪರವಾಗಿಲ್ಲ, ಮಜ್ಜಿಗೆ ಇದ್ದರೆ ಸಾಕು. ಬೆಳಗಿನ ಬ್ರೇಕ್ಫಾಸ್ಟ್ ಮೇಲೆ ನಾನು ಇದ್ಬಿಡ್ತೀನಿ ಆ ಥರ. ಹಾಗಾಗಿ ಇನ್ನು ಈವ್ನಿಂಗ್ ಟೈಮಲ್ಲಿ ಚಿಯಾ ಸೀಡ್ಸ್ನ ನೆನೆ ಹಾಕಿದ್ನಲ್ಲ, ಅದು ವಾಟರ್ನ ತಗೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀವು ನಿಂಬೆ ರಸ ಮತ್ತು ಹನಿನ ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ರಿಫ್ರೆಶ್ಮೆಂಟು ಥರ ಇರುತ್ತೆ ಆ ಥರ. ಬೇಸಿಗೆಲಿ ತುಂಬ ಬೆಸ್ಟು. ಸ್ವಲ್ಪ ಕೋಲ್ಡಾಗಿ ಕೂಡ ಚಿಲ್ ಮಾಡ್ಕೊಂಡು ಕೂಡ ಕುಡಿಬೋದು, ಆ ಥರ ಕೂಡ ತೊಗೊಳ್ಳಿ. ನಾನು ನೈಟ್ ಡಿನ್ನರ್ಗೆ ಬೆಳಗ್ಗೆನೂ ಲೈಟಾಗಿ ಆಗಿಬಿಡುತ್ತಲ್ಲ, ಅಡುಗೆ ಏನಾದರೂ ಮಾಡ್ಕೋಬೇಕು ಅಂಥೇಳಿ ಸರಿ ಇವತ್ತು ಮಸಾಲೆ ಸಾರು ಮತ್ತು ಚಪಾತಿ ಮಾಡೋಣ ಅಂಥೇಳಿ. ರೈಸ್ ಯೂಸಲಿ ಮಧ್ಯಾಹ್ನಕ್ಕೆ ಮಾಡಿರ್ತೀನಿ, ಅದೇ ಉಳ್ಕೊಂಡಿರುತ್ತೆ. ಇಲ್ಲ ಅಂತಂದರೆ ಆವಾಗ ಒಂದು ಸ್ವಲ್ಪ ಬಿಸಿಯಾಗಿ ರೈಸನ್ನ ಮಾಡ್ಕೊತೀನಿ. ಮಸಾಲೆ ಸಾರು ಚಪಾತಿ ಮಾಡೋಣ ಅಂಥೇಳಿ ಈ ಥರ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸ್ನಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟಾಗಿರುತ್ತೆ ನಾನು ಮಾಡುವಂಥ ಫುಡ್ಡು ರುಟೀನೆಲ್ಲ. ಇವಾಗ ಏನು ತಿಂತಾಯಿದ್ದೀನಿ ಅದು ಯಾವುದೂ ಇರೋದಿಲ್ಲ. ನಾನು ತುಂಬ ಒಳ್ಳೆ ರೆಸಿಪೀಸ್ನ ತೊಗೊಂಬರ್ತಾಯಿದ್ದೀನಿ. ಖಂಡಿತವಾಗಿಯೂ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಏನಪ್ಪ ಯಾವಾಗಲೂ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಯಾಕಂದರೆ ಫ್ರೆಂಡ್ಸ್, ಬಿಗಿನರ್ಸ್ಗೆ ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತಾ, ಒಂದು ವಿಡಿಯೋ ಶೂಟ್ ಮಾಡೋಕ್ಕೆ. ಸರಿಯಾಗಿ ಕ್ಯಾಮ್ರಾ ಸೆಟ್ ಮಾಡಬೇಕು, ವಿಡಿಯೋ ಶೂಟ್ ಮಾಡ್ಕೋಬೇಕು, ಅದನ್ನು ಚೆನ್ನಾಗಿ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡು ಹಾಕೋಕ್ಕಾಗಲ್ಲ, ಅದಕ್ಕೆ ಒಳ್ಳೆ ತಮ್ನೇಲ್ ಮಾಡಬೇಕು. ನೋಡಿದಷ್ಟು ಈಸಿ ಅಲ್ಲ, ಅಲ್ಲಿ ಎಫರ್ಟ್ಸ್ ಖಂಡಿತ ಇರುತ್ತೆ. ನಾನು ಮುಂಚೆ ಬೇರೆ ವಿಡಿಯೋಸ್ ನೋಡುವಾಗ ಗೊತ್ತಿರಲ್ಲ, ನಾವಾಗಿ ಏನು ಸ್ಟಾರ್ಟ್ ಮಾಡಿದಾಗ ಅದರ ಒಂದು ಎಫರ್ಟ್ಸ್ ಗೊತ್ತಾಗುತ್ತೆ, ಎಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಎಲ್ಲವನ್ನು ನಾವು ಕ್ಲಿಪ್ಪಿಂಗ್ಸ್ನ ತೊಗೋಬೇಕು, ಶೂಟ್ ಮಾಡ್ಕೋಬೇಕು. ಹಾಗಾಗಿ ಒಳ್ಳೆ ಒಂದು ಕಂಟೆಂಟ್ನ ಹುಡುಕಬೇಕು, ಒಳ್ಳೆ ಕಂಟೆಂಟ್ನ ಕೊಡಬೇಕು. ಅಂದಾಗ ಮಾತ್ರ ನಮ್ಮ ವಿಡಿಯೋ ಜನರಿಗೆ ಇಷ್ಟ ಆಗುತ್ತೆ. ಹೀಗೆಲ್ಲ ಸ್ವಲ್ಪ ಕೆಲಸಗಳು ಇರುತ್ತೆ. ಅಷ್ಟು ಕೆಲಸಕ್ಕೆ ಒಂದು ಸಬ್ಸ್ಕ್ರಿಪ್ಷನ್ ಬೇಕಲ್ವಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೈಟ್ ಡಿನ್ನರ್ಗೆ ಇದನ್ನೇ ಮಾಡಿರೋದು. ಇನ್ನು ಮುಂಚೆ ವಿಡಿಯೋನಲ್ಲಿ ಹೇಳಿರೋ ಹಾಗೆ ನಾನು ವರ್ಕೌಟ್ ವೀಡಿಯೋನ ಇವಾಗ ಯಾವುದನ್ನು ಶೇರ್ ಮಾಡ್ತಾಯಿಲ್ಲ. ಒಂದು ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾವ್ಯಾವ ಥರದ್ದು ವರ್ಕೌಟ್ನ ಮಾಡ್ತಾಯಿದ್ದೀನಿ ಅಂಥೇಳಿ. ಹಾಗೆ ಸುಮ್ಮನೆ ಹೇಳ್ಬೇಕಂತಂದರೆ, ನಾನು ಫಸ್ಟ್ ಮಾಡ್ತಾ ಇರೋದು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫಸ್ಟ್ ಅಪ್ಪರ್ ಬಾಡಿಗೆ. ನಂಗೆ ಜಾಸ್ತಿ ಆರ್ಮ್ ಫ್ಯಾಟ್ ಜಾಸ್ತಿ ಆಗಿದೆ, ಆಮೇಲೆ ಬೆಲ್ಲಿ ಫ್ಯಾಟು, ಬ್ಯಾಕ್ ಫ್ಯಾಟು ಆ ಥರ. ಅದಕ್ಕೆ ಯಾವ್ಯಾವುದು ರಿಲೇಟೆಡ್ ಇದೆ ಫಸ್ಟ್ ಅಪ್ಪರ್ ಬಾಡಿನ ಟ್ರೈ ಮಾಡ್ತಾಯಿದ್ದೀನಿ, ಅದನ್ನು ವರ್ಕೌಟ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಫುಲ್ ಬಾಡಿ ವರ್ಕೌಟ್ ಕೂಡ ಸ್ವಲ್ಪ ಮಾಡ್ತಾಯಿದ್ದೀನಿ. ಇನ್ನು ಕಂಪಲ್ಸರಿ ಸೂರ್ಯ ನಮಸ್ಕಾರ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ನು ಏನು ಹೇಳ್ಬೇಕಂದ್ರೆ 1 ಮಂತಲ್ಲಿ 4 to 5 kg ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ತುಂಬ ಕಷ್ಟ ಏನಿಲ್ಲ. ಬಟ್ ನಾವು ಸ್ವಲ್ಪ ಏನಂತಾರೆ ಕಾನ್ಷಿಯಸ್ ಆಗಿರಬೇಕು. ಸುಮ್ಮನೆ ಹಿಂಗೋ ತಿಂದ್ಕೊಂಡು ಮಾಡ್ತೀವಿ ಅಂದರೆ ಖಂಡಿತ ಆಗೋಲ್ಲ. ಒಂದು ಹೊತ್ತು ಫುಲ್ಲು ತಿಂದ್ಕೊಂಡು, ಒಂದು ಹೊತ್ತು ಫುಲ್ಲು ಕಡಿಮೆ ತಿಂದ್ಕೊಂಡು, ಇಲ್ಲ ಒಂದು ದಿವಸ ಫುಲ್ಲು ಉಪವಾಸ ಇದ್ದರೆ ಇವತ್ತೂ ಆಗೋಲ್ಲ. ನೆಕ್ಸ್ಟ್ ಡೇ ಮತ್ತೆ ನಿಮಗೆ ಅದೇ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಆಗಿದ್ದರೆ 4 to 5 kgನ ಆರಾಮವಾಗಿ ಲಾಸ್ ಮಾಡ್ಕೋಬೋದು. ಬೆಸ್ಟ್ ಅಂದರೆ ನೈಟ್ ಡಿನ್ನರು ತುಂಬ ಲೈಟಾಗಿ ಇಟ್ಕೊಳ್ಳಿ. ನೈಟ್ ಡಿನ್ನರು ಸುಮ್ಮನೆ ನೀವು ಸಲಾಡ್ ತಿಂತೀರಾ ಅದು ಓಕೆ, ಇಲ್ಲ ಸೂಪ್ ತೊಗೊಳ್ಳಿ. ಇವಾಗ ಬೇಸಿಗೆ ಇರೋದ್ರಿಂದ ರಾಗಿ ಮಾಲ್ಟ್ ಆ ಥರ ಮಾಡ್ಕೊಳ್ಳಿ, ಸ್ಮೂತಿನ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಬೆಳಗ್ಗೆ ಮತ್ತು ಮಧ್ಯಾಹ್ನ ಚೆನ್ನಾಗಿ ಅಂತಂದರೆ ಹೊಟ್ಟೆ ಫುಲ್ ಆಗುವಷ್ಟು ತಿನ್ನೋದು ಬೇಡ. ತಿನ್ನಿ, ನಿಮಗೆ ಬೇಕೇ ಬೇಕು. ಮನುಷ್ಯ ಇರೋದೇ ತಿನ್ನೋಕ್ಕೆ ಅಲ್ವಾ, ಬದುಕಿರೋದು ದುಡಿಯೋದೇ ತಿನ್ನೋಕ್ಕೆ. ಅದನ್ನೆಲ್ಲ ಬಿಟ್ಟು ನಾನು ಡಯಟ್ ಮಾಡಿ ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂದರೆ ಅಷ್ಟು ಈಸಿ ಅಲ್ಲ, ಕಷ್ಟ ಆಗುತ್ತೆ. ಅದನ್ನು ನಾವು ಎವ್ರಿಡೇ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಹೌಸ್ ವೈಫ್ಗೆ ಕೆಲಸಗಳಿರುತ್ತೆ, ಮಕ್ಕಳನ್ನ ನೋಡ್ಕೊಳ್ಬೇಕು, ಮನೇನ ನೋಡ್ಕೋಬೇಕು.
ಈ ಎಲ್ಲ ಒಂದು ಜವಾಬ್ದಾರಿ ನಡುವೆ ನಮಗೆ ಅಂತ ನಾವು ಏನೇನೋ ಮಾಡ್ಕೊತ ಕೂತ್ಕೊಂಡ್ರೆ ಅದಾಗೋದಿಲ್ಲ. 1 ದಿವಸ 2 ದಿವಸ ಮಾಡ್ತೀವಿ, ಬಟ್ ಥರ್ಡ್ ಡೇ ನಮಗದು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ಏನು ಮಾಡಿರ್ತೀವಿ ಅದನ್ನೇ ತಿನ್ನೋಣ, ಸ್ವಲ್ಪ ಕ್ವಾಂಟಿಟಿ ಕಂಟ್ರೋಲ್ ಮಾಡ್ಕೊಂಡು ತಿನ್ನೋಣ. ಅದನ್ನೇ ತಿಂತಾ ಸ್ವಲ್ಪನೇ ಅಡ್ಜಸ್ಟ್ ಮಾಡ್ತಾ ಸ್ವಲ್ಪ ಕಡಿಮೆ ಮಾಡ್ತಾ ವೆಯ್ಟ್ ಲಾಸ್ ಮಾಡ್ಕೋಬೋದು. ಕಷ್ಟ ಅಂತಲೂ ಅಲ್ಲ, ಸುಲಭ ಅಂತಲೂ ನಾನು ಹೇಳಲ್ಲ, ತುಂಬಾ ಕಷ್ಟ ಅಂತಲೂ ಹೇಳಲ್ಲ, ತುಂಬ ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತಲೂ ಅಲ್ಲ. ಬಟ್ ಮಾಡ್ಕೋಬೋದು, ಇದು ಪಾಸಿಬಲ್, ಮಾಡ್ಕೊಳ್ಳುವಷ್ಟು ಸಾಧ್ಯ ಇದೆ. ಸ್ವಲ್ಪ ಎಫರ್ಟ್ ಬೇಕು, ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು, ನೀರು ಜಾಸ್ತಿ ತಗೊಳ್ಬೇಕು, ಸ್ವಲ್ಪ ಟೈಮ್ ಕೊಟ್ಟು ವರ್ಕೌಟ್ ಮಾಡಬೇಕು. ಹೀಗೆ ಕೆಲವಷ್ಟು ಚೇಂಜಸ್ನ ನಾವು ಮಾಡಿಕೊಂಡಾಗ ನಮ್ಮ ಒಂದು ಎಫರ್ಟ್ಸ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವಾಗಲೂ ಒಂದು ರಿಸಲ್ಟ್ ಸಿಗಬೇಕಂದ್ರೆ ಅಲ್ಲಿ ಎಫರ್ಟ್ಸ್ ಬೇಕೇ ಬೇಕು. ಯಾವುದನ್ನೇ ತಗೊಳ್ಳಿ, ಸಡನ್ನಾಗಿ ಶ್ರೀಮಂತರಾಗಲ್ಲ, ಸಡನ್ನಾಗಿ ಏನೋ ಚೇಂಜ್ ಆಗೋದಿಲ್ಲ, ಅಲ್ಲಿ ಒಂದು ಸ್ವಲ್ಪ ನಮ್ಮ ಪ್ರಯತ್ನ ಬೇಕೇ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಆಗಿ ತಿಂತಾ ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತಾ ಇರೋದು. ಸಮ್ಮರ್ ಬರ್ತಾರದನ್ನ ಡಿಹೈಡ್ರೇಷನ್ ಆಗಬಾರ್ದು. ಹಾಗಾಗಿ ಸ್ವಲ್ಪ ನೀರು ಕುಡಿತಾ ಇದ್ದರೆ ಅದು ನಮ್ಮ ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಇನ್ನು ಫ್ಯಾಟ್ ಕಟ್ಟರ್ ಡ್ರಿಂಕ್ ತೊಗೊಳ್ಳೇಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್, ಅದೇನೋ ಆಪ್ಷನಲ್ಲು. ಇವಾಗ ಬೇಸಿಗೆಯಲ್ಲಂತೂ ಬಿಸಿಯಾಗಿ ಏನು ತೊಗೊಳಕ್ಕಾಗಲ್ಲ, ಸ್ವಲ್ಪ ತಂಪಾಗಿ ತೊಗೋಬೇಕನ್ಸುತ್ತೆ. ಹಾಗಿದ್ದಾಗ ನೀವು ಚಿಯಾ ಸೀಡ್ಸ್ ಡ್ರಿಂಕನ್ನು ಟ್ರೈ ಮಾಡಿ, ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಅದು ಕೂಡ ನೀವು ತೊಗೋಬೋದು. ಸಬ್ಜಾ ವಾಟರ್ ತೊಗೋಬೋದು. ನಾನಂತೂ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ 3rd ವೀಕ್ 4th ವೀಕು ಕಂಪ್ಲೀಟಾಗಿ ಚೇಂಜ್ ಇರುತ್ತೆ ನನ್ನ ಡಯಟ್ ರುಟೀನು. 2nd ವೀಕಲ್ಲಿ ಕೂಡ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಫ್ಯಾಟ್ ಲಾಸ್ ಜಾಸ್ತಿ ಚೆನ್ನಾಗಿ ಆಗಿದೆ. 1st ವೀಕಲ್ಲಿ ವೆಯ್ಟ್ ರೆಡ್ಯೂಸ್ ಆಯಿತು, ಬಟ್ 2nd ವೀಕಲ್ಲಿ ಫ್ಯಾಟ್ ಲಾಸ್ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಹಾಗಾಗಿ ನಂಗದು ಖುಷಿ ಇದೆ, ನನಗೇನು ಬೇಜಾರಿಲ್ಲ. ವೆಯ್ಟ್ ಯಾಕೆ ಕಡಿಮೆ ಆಗಿಲ್ಲ ಅಂತಲೂ ನಾನು ರೀಸನ್ ಹೇಳಿದ್ದೀನಿ. ನಾನು ಚೆನ್ನಾಗಿ ವರ್ಕೌಟ್ ಮಾಡಿಲ್ಲ, ಆಮೇಲೆ ನನ್ನದು ಪಿರಿಯಡ್ ಟೈಮ್ ಇತ್ತು ಅವಾಗ. 3 ಡೇಸ್ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ, ಕಷ್ಟ ಆಗ್ತಾಯಿತ್ತು, ನಾನು ವರ್ಕೌಟ್ ಮಾಡಿಲ್ಲ. ಓಕೆ, ನಂಗೆ ಅಷ್ಟಿದ್ರೂ ಕೂಡ ಫುಡ್ ಕಂಟ್ರೋಲ್ ಚೆನ್ನಾಗಿತ್ತು, ಫ್ಯಾಟ್ ಲಾಸ್ ಚೆನ್ನಾಗೇ ಆಗಿದೆ. ಫ್ಯಾಟ್ ಲಾಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸಡನ್ನಾಗಿ 1 ವೀಕಲ್ಲಿ ನಾವು ಫುಲ್ಲು ಫ್ಯಾಟ್ ಲಾಸ್ ಆಗಬೇಕಂದ್ರೆ ಆ ಥರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಚೆನ್ನಾಗೇ ಆಗಿದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಮಾಡಿರೋ 2nd ವೀಕಲ್ಲಿ ನನಗೆ ರಿಸಲ್ಟು. ನಾನು ಎಷ್ಟು ಡೇಸ್ ಮಾಡಿದ್ದೀನಿ ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇನ್ನು 3rd ವೀಕ್ 4th ವೀಕಲ್ಲಿ ಚೆನ್ನಾಗಿ ಮಾಡ್ತೀನಿ, ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ತೊಗೊಂಡು ಬರ್ತೀನಿ. ನನ್ನ ಟಾರ್ಗೆಟ್ ನಾನು ರೀಚ್ ಆಗ್ತೀನಿ. ಇನ್ನು ಯಾರೆಲ್ಲ ನನ್ನ ಜೊತೆನೇ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದೀರಾ, ಪ್ಲೀಸ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ರೆಸಿಪೀಸ್ ಕೂಡ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಸ್ವಲ್ಪ ಲೆಂತ್ ಆಗಿಬಿಡ್ತು, ಯಾಕಂದರೆ 2 ಡೇಸ್ ನಾನು ಸೇರಿಸಿ ಹಾಕಿರೋದು. ಕೆಲವೊಂದು ಸರ್ತಿ ನಾನು ಏನು ಮಾಡಿಕೊಂಡೇ ಇರೋದಿಲ್ಲ ಒಂದೊಂದು ಡೇ. ಹಾಗಾಗಿ ಅದನ್ನು ನಾನು ಒಂದೇ ವಿಡಿಯೋ 5 ಮಿನಿಟ್ಸು 6 ಮಿನಿಟ್ಸ್ ಹಾಕಿದರೆ ಅದು ಯೂಸ್ ಇಲ್ಲ ಅಂಥೇಳಿ, ಹೇಗೂ ಈ ಸಲ ನಾನು ಚೀಟ್ ಮೀಲ್ ಮಾಡಿದ್ನಲ್ಲ, ಆ ಚೀಟ್ ಮೀಲು ತೋರಿಸೋಣ, ಸರಿ ನೆಕ್ಸ್ಟ್ ಡೇ ರೂಟೀನ್ ತೋರಿಸೋಣ ಅಂಥೇಳಿ 2 ವೀಡಿಯೋನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ನನ್ನ ಚೀಟ್ ಮೀಲ್ ಡೇ ಹೇಗಿತ್ತು ಅಂಥೇಳಿ. ಅದೇನು ಬೇರೆ ಇರಲಿಲ್ಲ, ಪಿಜ್ಜಾ ಬರ್ಗರ್ ಥರ ಏನು ತಿನ್ಕೊಂಡಿಲ್ಲ, ನಾರ್ಮಲ್ ದೋಸೆ ತಿಂದ್ಕೊಂಡು ಒಂದು ಚೀಟ್ ಮೀಲ್ ಮಾಡಿದೆ ಅಷ್ಟೇ. ಇದು ನೋಡಿ ಮಸಾಲೆ ಸಾರು ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಇಷ್ಟ. ಇದನ್ನು ನೀವು ಸೋಯಾ ಕೂಡ ಹಾಕಿ ಮಾಡ್ಕೋಬೋದು ಹೈ ಪ್ರೋಟೀನಾಗಿ. ಸೋಯಾ ಖಾಲಿಯಾಗಿತ್ತು, ಹಾಗಾಗಿ ನಾರ್ಮಲಾಗಿ ನಾನು ಇದೇ ಸಾಂಬಾರು ಮಾಡ್ತಾಯಿದ್ದೀನಿ. ನೈಟ್ ಡಿನ್ನರ್ಗೆ ನಾನು 2 ಚಪಾತಿ ಮತ್ತು ಈ ಸಾಂಬಾರನ್ನ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ. ಈ ಊಟ ಮಾಡಿಕೊಂಡು ನನ್ನ ಡೇ ಕಂಪ್ಲೀಟ್ ಮಾಡಿಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.